ಕೆಡಿಸಿಸಿ ಬ್ಯಾಂಕ್ ಬಗ್ಗೆ ಹಗುರವಾಗಿ ಮಾತನಾಡುವ ಕೆಪಿಸಿಸಿ ಸದಸ್ಯ ನಮ್ಮ ಹಾಗೂ ಬ್ಯಾಂಕ್ ಮೇಲೆ ಮಾಡಿರುವ ಆರೋಪಗಳು ಸಾಬೀತುಪಡಿಸಿದರೆ ನಾನು ನನ್ನ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಘೋಟ್ನೇಕರ್ ಹೇಳಿದರು. ಹಳಿಯಾಳ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಒಂದು ವೇಳೆ ಅವರು ಸಾಬೀತು ಮಾಡಿಲ್ಲವೆಂದರೆ ಅವರು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳಬೇಕು ಎಂದು ಪ್ರಶ್ನಿಸಿದರು. ಕೆಡಿಸಿಸಿ ಬ್ಯಾಂಕುಗಳು ಸಹಕಾರಿ ಸಂಘಗಳ ಮೂಲಕ ರೈತರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಸೌಲಭ್ಯ ಒದಗಿಸುವಲ್ಲಿ ನೆರವಾಗಿದೆ. ಅಲ್ಲದೆ ಎಲ್ಲಾ ಕೆಡಿಸಿಸಿ ಬ್ಯಾಂಕುಗಳು ರೈತರಿಗೆ ಸೌಲಭ್ಯ ಒದಗಿಸುವ ಜೊತೆಗೆ ಅತಿ ಹೆಚ್ಚಿನ ಲಾಭದಲ್ಲಿ ಇದ್ದು ಬ್ಯಾಂಕ್ ವಿರುದ್ಧ ಆಧಾರರಹಿತ ಹೇಳಿಕೆ ನೀಡುವುದು ದುರದೃಷ್ಟಕರ ಸಂಗತಿ ಎಂದು ಹೇಳಿದರು. ಅವರು ಸಹಕಾರಿ ಸಂಘ ಮತ್ತು ಬ್ಯಾಂಕುಗಳ ವಿರುದ್ಧ ನೀಡಿರುವ ಹೇಳಿಕೆಯನ್ನ ಸಾಮಾನ್ಯ ಸಭೆಯಲ್ಲಿ ಹಾಜರಾಗಿ ಚರ್ಚಿಸಿ ರೈತರಿಗೆ ಮೋಸವಾದರೆ ನ್ಯಾಯ ಒದಗಿಸುವ ಕೆಲಸ ಮಾಡಲಿ. ಅದನ್ನ ಬಿಟ್ಟು ಇಲ್ಲಸಲ್ಲದ ಆರೋಪ ಮಾಡುವ ಮುಂಚೆ ಅದನ್ನ ಹೊರತುಪಡಿಸಿ ಕೆಡಿಸಿಸಿ ಬ್ಯಾಂಕ್ನ ಶಾಖೆ ತೆರಳಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಆತ್ಮಾವಲೋಕನ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಅಲ್ಲದೆ ನಿರ್ದೇಶಕ ಸ್ಥಾನದಲ್ಲಿರುವ ನಾನು ಸಾಲ ಮಂಜೂರಾತಿ ಮಾಡುವ ಸಂದರ್ಭದಲ್ಲಿ ನನ್ನ ಕಾಲು ಮುಗಿಯಬೇಕು ಎಂದು ಅವರು ಹೇಳಿಕೆ ನೀಡಿದ್ದಾರೆ. ಇಲ್ಲಿಯವರೆಗೆ ರೈತರಿಗೆ ಸಾಲ ಮಂಜೂರಾತಿ ಬ್ಯಾಂಕ್ ಮಾಡುವುದಿಲ್ಲ, ಸಹಕಾರಿ ಸಂಘಗಳು ಮಾತ್ರ ಮಂಜೂರಾತಿ ಮಾಡುತ್ತವೆ ಎಂದು ಅವರು ಅರಿತುಕೊಳ್ಳಲಿ. ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಇರಬಾರದು, ರಾಜಕೀಯದಲ್ಲಿ ಸಹಕಾರ ಇರಲಿ ಎಂದು ಈ ಮಾತು ಹೇಳಿದರು. ತಾಕತ್ ಮಾಡಿ ಕೊಡ್ಬೇಕು. ಅವ್ರು ಅನ್ಯಾಯ ತಾಕತ್ ಅವ್ರು ಮಾತಾಡೋದು ತಾಕತ್ತಿದ್ರೆ ಬಂದು ಕೇಳಬೇಕು. ಈ ಬಾಮಣ್ಣ ವಡ್ಕರ್ ಹೇಳಿದ್ರು, ಆಮ್ಯಾಗ ನಮ್ಮ ಅರ್ಜುನ್ ಮಿರಾಜ್ ಹೇಳಿದ್ರು, ಆಮ್ಯಾಗ ನಮ್ಮ ಪತ್ರಿಯವರು ಹೇಳಿದ್ರು. ಆಮ್ಯಾಗ ಮಾತಾಡೋದು ಉದ್ದೇಶ ಬೇರೆ, ಅವ್ರ ಉದ್ದೇಶ ಬೇರೆ ಉದ್ದೇಶಕ್ಕೆ ಹೋಗಿದ್ರು ಅವ್ರು. ಆದ್ರೆ ಯಾವುದೋ ಒಂದು ರೈತರಿಗೆ ಈ ರೀತಿ ಈದೈತಿ ಅಂತ ಹೇಳಿ ಇದ್ರ ಸಲುವಾಗಿ ನಾವು ಗೆರ ಹೋಗಕತ್ತೇವೆ ಅಂತ ಹೇಳಕಂತ ಅವ್ರು ಯಾರಿಗೂ ಹೇಳಿಲ್ಲ. ಮೀಟಿಂಗ್ ಇತ್ತು, ಎಲ್ಲ ಕರ್ಕೊಂಡು ಹೋಗಿಲ್ಲ ನಿಲ್ಲಿಸಿ. ಆಮ್ಯಾಗ ಅಲ್ಲಿ ಹೋಗಿ ಕೆಲವರಿಗೆ ಬೇಜಾರಾಯ್ತದು. ಈಗ ಕೆಲವ್ರನ್ನ ಫೋನ್ ಮಾಡಿದ್ರು, ನಮ್ಗೇನು ಗೊತ್ತಿದ್ದಿಲ್ಲ, ಈ ರೀತಿ ನಾವು ಅದು ನಮ್ಗೆ ಕ್ಷಮಿಸ್ಬೇಕು, ನಿಮ್ಮಿಂದ ಕೋಟಿಗಟ್ಟಲೆ ಸಾಲ ತಗೊಂಡೇವಿ ನಾವು, ಮತ್ತೆ ಇಂಥದ್ದೆಲ್ಲ ಆಗೈತಿ, ಅದಕ್ಕೆ ಕ್ಷಮಿಸ್ರಿ ಅಂತ ನನಗೆ ಫೋನ್ ಮೂಲಕ ನನಗೆ ಇದು ಬಂದು. ಅಂದ್ರೆ ಏನಾಗೈತೆ ಅಂತ ಹೇಳಿದ್ರೆ, ನಮ್ಮ ಹಳೆಯಾಳ ತಾಲೂಕಿನ ಮತ್ತೆ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆ ನಮ್ಮ ಅಧ್ಯಕ್ಷರಾದಂತ ಹೆಬ್ಬಾರವರು ನಾವು ಎಲ್ಲ ಕೂಡಿ ಏನ ರೈತರಿಗೆ ಸವಲತ್ತು ಕೊಡತ್ತೇವಲ್ಲ ಅದ್ ನೋಡಕ್ ಆಗೋಲ್ತವ್ರು, ನೋಡ್ಲಿಕ್ಕೆ ಆಗೋದು. ರೈತರ ಮ್ಯಾಗ ಬರೋದು ಬೇಡ, ಅವ್ರಿಗೆ ರೈತರು ಎಲ್ಲಿ ಇರ್ಬೇಕ ಅಲ್ಲೇ ಇರ್ಬೇಕು ಅಂತ ನಮ್ಮ ಮಾತು ಕೇಳ್ತಾರಂತ. ರೈತರಿಗೆ ತುಳಿಯುವಂತ ಕೆಲಸ ಮಾಡ್ಬೇಕಂತ ಹೇಳಿ ಅವ್ರಿಗೆ ರೈತರಿಗೆ ಸಾಲ ಜಂತಿ ಬೇಲಿ ಕ್ಯಾನ್ಸಲ್ ಮಾಡ್ಬೇಕು, ಈ ಕೊಡುಗೆ ಮನೆ ಕ್ಯಾನ್ಸಲ್ ಮಾಡ್ಬೇಕು ಎಂಬ ಒಂದು ಉದ್ದೇಶ ಇಟ್ಕೊಂಡ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಇವತ್ತು ನಾ ಹೇಳ್ತೇನೆ ಎದೆ ತಟ್ಟಿ, ಇಡೀ ಭಾರತ ದೇಶದಲ್ಲಿ ಏನಾರ ತಂತಿ ಬೇಲಿ, ಕೊಡುಗೆ ಮನೆ ಹಾಗೂ ಈ ಭೂ ಸುಧಾರಣೆ ಮತ್ತು ಭೂಮಿ ಖರೀದಿ ಸಾಲ ಕೊಡೋದಿದ್ರೆ ಅದು ಕೇವಲ ಒಂದೇ ಒಂದು ಬ್ಯಾಂಕ್, ಕೆಡಿಸಿಸಿ ಶಿರ್ಸಿ ಬ್ಯಾಂಕ್ ಅಂತ ಈ ಎಲ್ಲ ಇಡೀ ಭಾರತ ದೇಶದ ತೋರಿಸ್ಕೊಡ್ಬೇಕು. ನಮ್ಮ ಇಂಥ ಬ್ಯಾಂಕಿಗೆ ಇವರು ಹೆಸರು ಹಿಡಿತಾರ ಅಂತ ಹೇಳಿದ್ರೆ, ನಮ್ಮ ಬ್ಯಾಂಕ್ ಸಾದಾ ಬ್ಯಾಂಕ್ ಅಲ್ಲ. ನ್ಯಾಷನಲ್ ಲೆವೆಲ್ ಅವಾರ್ಡ್ ಕೊಟ್ಟೈತಿ, ಸ್ಟೇಟ್ ಲೆವೆಲ್ ಅವಾರ್ಡ್ ಎಷ್ಟೋ 15-20 ಸಲ ಸ್ಟೇಟ್ ಲೆವೆಲ್ ಅವಾರ್ಡ್ ತಗೊಂಡಾರ, ನ್ಯಾಷನಲ್ ಲೆವೆಲ್ ಅವಾರ್ಡ್ ತಗೊಂಡಾರ. ಬೆಸ್ಟ್ ಡಿಸಿಸಿ ಕೋಆಪರೇಟಿವ್ ಬ್ಯಾಂಕ್ ಅಂತ ಕಾರವಾರದ್ದು ಮಂದಿ ಹೇಳ್ತಾರೆ ಬೆಂಗಳೂರೊಳಗ. ನಮ್ಮ ಇದಿದ್ದ ಅಪೆಕ್ಟ್ ಬ್ಯಾಂಕ್ ಒಳಗೆ ನಮ್ದು ಕೆಡಿಸಿಸಿ ಬ್ಯಾಂಕ್. ಸಂವಿಧಾನ ವಿರೋಧಿಗಳು ರಾಜ್ಯದ ಜನತೆ ಬಹುಮತದಿಂದ ಅಸ್ತಿತ್ವಕ್ಕೆ ತಂದ ಸರ್ಕಾರವನ್ನ ಉರುಳಿಸುವ ಪ್ರಯತ್ನದಲ್ಲಿದ್ದಾರೆ. ಇದು ಸರಿಯಾದುದಲ್ಲ. ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೈತಿಕ ಬೆಂಬಲವಾಗಿ ನಿಲ್ಲುತ್ತಿದ್ದೇವೆ ಎಂದು ಕರ್ನಾಟಕ ರಾಜ್ಯ ತ್ರಿಮತತ್ಸ ಶ್ರೀ ಗುರು ರವಿದಾಸ ಪರಿಷತ್ತಿನ ಉತ್ತರ ಕನ್ನಡ ಜಿಲ್ಲಾ ಘಟಕ ತಿಳಿಸಿದೆ. ಈ ಬಗ್ಗೆ ದಾಂಡೇಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಘಟಕದ ಸಂಚಾಲಕ ಸತೀಶ್ ನಾಯ್ಕ್, ರಾಜ್ಯಾಧಿಕಾರವನ್ನ ಮರಳಿ ಪಡೆಯುವ ಸಹವಾಸಕ್ಕೆ ಕೈ ಹಾಕಿ ಅನೈತಿಕವಾದ ವಾಮ ಪ್ರಯೋಗಗಳನ್ನು ನಡೆಸುತ್ತಿರುವ ಸಂವಿಧಾನ ವಿರೋಧಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನಗಳು ಮುಂತಾದ ನೆಪಗಳನ್ನು ಮುಂದಿಟ್ಟು ಸಲ್ಲದ ಹಾಗೂ ಸಾಬೀತಾಗದ ಆರೋಪಗಳನ್ನು ಹೊರಿಸಲಾಗುತ್ತಿದೆ. ಹುಸಿ ಭರವಸೆಗಳಿಂದ ಒಮ್ಮೊಮ್ಮೆ ಸರ್ಕಾರ ಹಿಡಿದಿದ್ದವರು ಇದೀಗ ಧರಣಿ ನಡೆಸುತ್ತಿದ್ದಾರೆ. ಕಾಲ್ನಡಿಗೆ ಯಾತ್ರೆ ಮೊದಲಾದ ಜನ ಮರುಳು ಮಾಡುವ ಜಾತ್ರೆಯನ್ನ ನಡೆಸುತ್ತಿದ್ದಾರೆ. ರಾಜ್ಯಪಾಲರ ಸ್ಥಾನವನ್ನ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಸುಳ್ಳು ಆರೋಪಗಳನ್ನು ಅಂತಿಮವಾಗಿ ನ್ಯಾಯಾಲಯದ ಕಟಕಟೆಗೆ ತಂದಿರುವ ದುರುಳ ಪ್ರಯತ್ನಕ್ಕೆ ಅಂತಿಮ ತೀರ್ಪು ಸತ್ಯದ ಪರವಾಗಿ ಬರಲಿದೆ ಎಂದು ತಿಳಿಸಿದರು. ತಮ್ಮ 4 ದಶಕಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಹಗರಣಗಳನ್ನು ಸೃಷ್ಟಿ ಮಾಡದ ಮುತ್ಸದ್ದಿ ರಾಜಕಾರಣಿ, ಅಹಿಂದ ನಾಯಕ, ಬಹುಮತದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜ್ಯದಲ್ಲಿ 14 ಲಕ್ಷ ಜನಸಂಖ್ಯೆಯುಳ್ಳ ಶ್ರೀಮತತ್ಸ ಶ್ರೀ ಗುರು ರವಿದಾಸ ಷರತ್ತು ಕೂಡ ನೈತಿಕ ಬೆಂಬಲವನ್ನ ಸೂಚಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಅವಿನಾಶ್ ಘೋಡ್ಕೆ, ರಾಜಶೇಖರ್ ನಿಂಬಾಳ್ಕರ್, ಜಿಲ್ಲಾ ಕಾರ್ಯಕಾರಿ ಸಂಚಾಲಕ ಪ್ರಮೋದ್ ರೇವಣ್ಕರ್ ಹಾಗೂ ಪ್ರಮುಖರಾದ ರಾಜೇಶ್ ರೇವಣ್ಕರ್, ಪೋಮಣ್ಣ ಸವದತ್ತಿ, ಅಶೋಕ್ ಬೊಮ್ಮನಹಳ್ಳಿ, ಡಿ ನೇತ್ರೇಕರ್, ಅನ್ನಪೂರ್ಣ ತೆರೆದಾಳ್, ವೀಣಾ ಗಜಕೋಶ ಮೊದಲಾದವರಿದ್ದರು.
ದಾಂಡೇಲಿಯಲ್ಲಿ ಉತ್ತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆಯವರ ಮೇಲೆ ಜರುಗಿದ ಪೊಲೀಸ್ ದೌರ್ಜನ್ಯ ಖಂಡಿಸಿ ಮುಖ್ಯಮಂತ್ರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂಕೋಲಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗೆ ತಹಶೀಲ್ದಾರರ ಮೂಲಕ ಮನವಿ ಸಲ್ಲಿಸಿದರು. ಆಗಸ್ಟ್ 28ರಂದು ದಾಂಡೇಲಿಯಲ್ಲಿ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯದ ಕುರಿತು ಜಿಲ್ಲಾ ಕಸಾಪ ಅಧ್ಯಕ್ಷ ಬಿಎನ್ ವಾಸರೆಯವರು ಅಧಿಕಾರಿಗಳ ಗಮನಕ್ಕೆ ತರುವ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಅವರ ಮೇಲೆ ಸಾರ್ವಜನಿಕವಾಗಿ ದೌರ್ಜನ್ಯ ತೋರಿದ್ದು ಅಕ್ಷಮ್ಯವಾದ ಸಂಗತಿಯಾಗಿದೆ. ಈ ದೌರ್ಜನ್ಯವನ್ನ ಕಸಾಪ ಅಂಕೋಲಾ ಘಟಕ ತೀವ್ರವಾಗಿ ಖಂಡಿಸುತ್ತದೆ. ಈ ಅಧಿಕಾರಿಗಳ ಮೇಲೆ ಮುಖ್ಯಮಂತ್ರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ತಹಶೀಲ್ದಾರ್ ಅನಂತ್ ಶಂಕರ್ ಮನವಿಯನ್ನ ಸ್ವೀಕರಿಸಿದ್ರು. ಈ ಸಂದರ್ಭದಲ್ಲಿ ಕಸಾಪ ಅಂಕೋಲಾ ತಾಲೂಕು ಘಟಕದ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್, ಮಹಾಂತೇಶ್ ರೇವಡಿ, ಪ್ರಕಾಶ್ ಕುಂಜಿ, ಸುಜಿತ್ ನಾಯ್ಕ್, ನ್ಯಾಯವಾದಿ ಉಮೇಶ್ ನಾಯ್ಕ್, ಎಂಬಿ ಆಗೇರ, ರಮೇಶ್ ಗೌಡ ಇದ್ದರು. ತಹಶೀಲ್ದಾರರ ಮುಖಾಂತರವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ನಮಗೆಲ್ಲ ಗೊತ್ತಿರುವ ಹಾಗೆ 27ನೇ ತಾರೀಕಿಗೆ ದಾಂಡೇಲಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಶಾಲಾ ಮಕ್ಕಳ ಒಂದು ನ್ಯಾಯ ಕೇಳಿಕೊಳ್ಳುವಂಥ ಸಂದರ್ಭದಲ್ಲಿ ಅವರು ಸಾರ್ವಜನಿಕ ಸ್ಥಳದಲ್ಲಿ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಿಎನ್ ವಾಸರೆಯವರ ಮುಂದೆ ಒಂದು ಪತ್ರಕರ್ತರು ಹಾಗೂ ಜನಪ್ರತಿನಿಧಿಗಳ ಜೊತೆ ದರ್ಪದಿಂದ ಅನುಚಿತವಾಗಿ ನಡೆದುಕೊಂಡ ಸಿಪಿಐ ಭೀಮಣ್ಣ ಸೂರಿಯವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗುರುವಾರ ದಾಂಡೇಲಿ ತಹಶೀಲ್ದಾರ್ ಮೂಲಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಿಗೆ ದೂರು ಸಲ್ಲಿಕೆಯಾಗಿದೆ. ಭಾರತ ವಿದ್ಯಾರ್ಥಿ ಫೆಡರೇಷನ್, ಯುವಜನ ಫೆಡರೇಷನ್ ಹಾಗೂ ಜನವಾದಿ ಮಹಿಳಾ ಸಂಘಟನೆಯ ನೇತೃತ್ವದಲ್ಲಿ ದೂರು ನೀಡಲಾಗಿದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಬೇಕಾದ ಪ್ರಾಂಶುಪಾಲರೇ ವಿದ್ಯಾರ್ಥಿ ವಿರುದ್ಧ ನಡೆಯನ್ನ ಅನುಸರಿಸುತ್ತಿರುವುದು ಖೇದಕರ. ಅಂತಹ ಪ್ರಾಂಶುಪಾಲರನ್ನ ಬೇರೆಡೆ ವರ್ಗಾವಣೆ ಮಾಡಿದ್ರೆ ಸಾಲದು, ಕೂಡಲೇ ಶಿಸ್ತು ಕ್ರಮ ಕೈಗೊಂಡು ಅಮಾನತು ಮಾಡಬೇಕೆಂದು ದೂರಿನಲ್ಲಿ ಒತ್ತಾಯಿಸಿದ್ದಾರೆ. ಪ್ರಾಂಶುಪಾಲರ ದುರಾಡಳಿತದಿಂದ ವಸತಿ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದ ಕೆಲವು ಸಿಬ್ಬಂದಿಗಳು ಕೂಡ ಕೆಲಸ ತೊರೆದಿದ್ದಾರೆ. ವರ್ಗಾವಣೆಯಾದ ಪ್ರಾಚಾರ್ಯ ಬೇರೆ ಸಿಬ್ಬಂದಿಗೆ ಅಧಿಕೃತವಾಗಿ ಉಸ್ತುವಾರಿ ನೀಡಬೇಕಿತ್ತು. ಆದರೆ ಹಾಗೆ ಮಾಡದೆ ವಿಶ್ವನಾಥ್ ಹುಲಸದಾರ ಕರ್ತವ್ಯ ಲೋಪವೆಸಗಿದ್ದಾರೆ. ಇವರ ಕರ್ತವ್ಯ ಲೋಪದ ಪರಿಣಾಮವಾಗಿ ಹಾಸ್ಟೆಲ್ನಲ್ಲಿರುವ ಬಡ ಹಿಂದುಳಿದ 400 ವಿದ್ಯಾರ್ಥಿಗಳಿಗೆ ನಿಯಮಿತವಾಗಿ ದೊರೆಯಬೇಕಿದ್ದ ಆಹಾರ ಸೇರಿದಂತೆ ಇನ್ನಿತರೆ ಯಾವುದೇ ಸೌಲಭ್ಯಗಳು ಸಮರ್ಪಕವಾಗಿ ದೊರೆಯದೆ ತೊಂದರೆಯನ್ನ ಅನುಭವಿಸುತ್ತಿರುವುದು ನೋವಿನ ಸಂಗತಿಯಾಗಿದೆ. ತಮ್ಮ ಅಪ್ಪ ಅಮ್ಮನ ಹೆಸರಿನಲ್ಲಿ ಬೈದಿರುವ ಇಂತಹ ಪ್ರಾಚಾರ್ಯ ತಮಗೆ ಬೇಡ ಎಂದು ವಿದ್ಯಾರ್ಥಿಗಳು ಪ್ರತಿಭಟಿಸುವ ವೇಳೆ ವಿದ್ಯಾರ್ಥಿಗಳ ಜನಪ್ರತಿನಿಧಿಗಳು, ಸಂಘಟನೆಗಳು ಹಾಗೂ ಪತ್ರಕರ್ತರು ಬೆಂಬಲಕ್ಕೆ ನಿಂತಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯ ಸಿಪಿಐ ಭೀಮಣ್ಣ ಸೂರಿ ಅಲ್ಲಿಯ 400 ವಿದ್ಯಾರ್ಥಿಗಳ ಹಾಗೂ ಪಾಲಕರ ನೋವು ಹಾಗೂ ಅವರ ಭಾವನೆಗಳನ್ನು ಅರಿಯದೆ ಕೇವಲ ಪ್ರಾಂಶುಪಾಲರ ರಕ್ಷಣೆಗೆ ಮುಂದಾಗಿ ಪ್ರತಿಭಟಿಸಿದವರ ಮೇಲೆ ದಮನಕಾರಿ ನೀತಿ ಅನುಸರಿಸಿದ್ದು ಖಂಡನೀಯ. ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತಿದ್ದ ಪ್ರತಿಭಟನಾಕಾರರ ಮೇಲೆ ಪುಂಡರ ರೀತಿಯಲ್ಲಿ ಸ್ವತಃ ಪೊಲೀಸರೇ ಅಮಾನವೀಯವಾಗಿ ತಳ್ಳಾಡಿದ್ರಲ್ಲದೆ ಪ್ರತಿಭಟನಾಕಾರರನ್ನ ಬಂಧಿಸುವುದಾಗಿ ಬೆದರಿಕೆ ಹಾಕಿ ದರ್ಪ ಮೆರೆದಿರುವುದು ಸರಿಯಲ್ಲ. ಹಿರಿಯ ಪತ್ರಕರ್ತರು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ವಾಸರೆಯವರ ಮೇಲೆಯೂ ಕೂಡ ಸಿಪಿಐ ಹಾಗೂ ಪೊಲೀಸ್ ದೌರ್ಜನ್ಯ ಅಕ್ಷಮ್ಯವಾದುದು. ಇದು ಮಾನವ ಹಕ್ಕುಗಳ ಉಲ್ಲಂಘನೆಯೂ ಆಗಿದೆ. ಹಾಗಾಗಿ ಇಂತಹ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಡಿ ಸ್ಯಾಮ್ಸನ್, ಇಮ್ರಾನ್ ಖಾನ್, ರತ್ನದೀಪ ಎನ್ಎಂ, ಆಫ್ರೀನ್ ಕಿತ್ತೂರ್, ಇರ್ಷಾದ್ ಬೈಲೂರ್, ಸಾಹಿಲ್ ಶೇಖ್, ಮೊಹಮ್ಮದ್ ಗೋಸ್, ಇಸಾಕ್ ಅಲಿ, ಗೌತಮ್ ಮೊದಲಾದವರಿದ್ದರು. ಪ್ರಭಾರ ಉಪ ತಹಶೀಲ್ದಾರ್ ಗೋಪಿ ಚೌಹಾಣ್ ಮನವಿ ಸ್ವೀಕರಿಸಿದರು. ದಾಂಡೇಲಿ ಕರ್ತವ್ಯ ನಿರತ ಪತ್ರಕರ್ತರ ಮೇಲೆ ದಾಂಡೇಲಿ ಸಿಪಿಐ ಭೀಮಣ್ಣ ಸೂರಿ ದರ್ಪ ಹಾಗೂ ಅನುಚಿತ ವರ್ತನೆಯನ್ನ ಖಂಡಿಸುತ್ತೇವೆ. ಕಾನೂನು ಕ್ರಮ ಕೈಗೊಳ್ಳುವಂತೆ ಜೊಯ್ಡಾದಲ್ಲಿ ಜಿಲ್ಲಾ ಕುಣಬಿ ಸಮಾಜದಿಂದ ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ, ಯಲ್ಲಾಪುರ, ಕಾರವಾರ, ಹಳಿಯಾಳ ಮತ್ತು ಶಿರಸಿ ತಾಲೂಕಿನ ಸಮಿತಿಗಳ ಸಹಯೋಗದಲ್ಲಿ ನೀಡಿದ ಮನವಿಯಲ್ಲಿ ದಾಂಡೇಲಿ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಬಳಿ ವಿದ್ಯಾರ್ಥಿಗಳ ಪ್ರತಿಭಟನೆ ಸುದ್ದಿಗಾಗಿ ಪತ್ರಕರ್ತರು ತೆರಳಿದಾಗ ಯಾವ ಪೂರ್ವಾಪರ ಯೋಚಿಸದೆ ವೃತ್ತ ನಿರೀಕ್ಷಕ ಭೀಮಣ್ಣ ಸೂರಿ ಕಾರ್ಯನಿರತ ಪತ್ರಕರ್ತರ ಮೇಲೆ ನೂಕಾಟ, ತಳ್ಳಾಟ ನಡೆಸಿದ್ದಾರೆ. ಪತ್ರಕರ್ತರ ಮೇಲೆ ಆವಾಜ್ ಹಾಕಿ ಜೀಪಿಗೆ ತುಂಬಿ ಪ್ರಕರಣ ದಾಖಲಿಸುವ ಬೆದರಿಕೆ ಹಾಕಲಾಗಿದೆ. ಇದು ಸಂವಿಧಾನ ವಿರೋಧಿ ನಡೆಯಾಗಿದೆ. ಕಾನೂನು ಪಾಲಿಸುವ ಪೊಲೀಸ್ ಅಧಿಕಾರಿಗಳೇ ಈ ರೀತಿ ಕಾನೂನುಬಾಹಿರವಾಗಿ ವರ್ತಿಸಿ ಪತ್ರಕರ್ತರೆನ್ನದೇ ಅವಮಾನಿಸಿದ್ದಾರೆ. ಇಂಥವರಿಂದ ಜನಸಾಮಾನ್ಯರಿಗೆ ರಕ್ಷಣೆ ಸಾಧ್ಯವಿಲ್ಲ. ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕುಣಬಿ ಸಮಾಜದ ಅಧ್ಯಕ್ಷ ಸುಭಾಷ್ ಗಾವಡ, ತಾಲೂಕಾ ಕುಣಬಿ ಸಮಾಜದ ಅಧ್ಯಕ್ಷ ಪ್ರೇಮಾನಂದ್ ವೇಳಿಪ, ಉಪಾಧ್ಯಕ್ಷ ಕೃಷ್ಣ ಮಿರಾಶಿ,
ಕಾರ್ಯದರ್ಶಿ ದಯಾನಂದ್ ಕುಂಗಾಳ್ಕರ್, ಪ್ರಮುಖರಾದ ಬುಧೋ ಕಾಲೇಕರ್, ಪ್ರಭಾಕರ್ ವೇಳಿಪ, ಸುರೇಶ್ ಗಾವಡ, ರವಿ ಮಿರಾಶಿ, ಸುಭಾಷ್ ವೇಳಿಪ, ಪಾಂಡುರಂಗ ಗೌಡ ಇದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.